Sakrapara, Sakrapara, Sukrapa, Sikrapai. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆ್ಯಕ್ಟರ್ ಮಣಿಕಂಠ ಯೂಟ್ಯೂಬ್ ಚಾನಲ್. ನಾನು ಯೂಟ್ಯೂಬ್ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಇವತ್ತೇನಪ್ಪ ಎಷ್ಟು ಬೇಗ ರೆಡಿ ಆಗಿದೆ ಅಂತ ನೋಡ್ತಾ ಇದ್ದೀರಾ. ಈಗಾಗಲೇ ನೋಡ್ತಿದ್ದು ತಮ್ಮನೇಲು. ಇವತ್ತು ನನ್ನ ಬರ್ತ್ಡೇ, ಅದಕ್ಕೆ ರೆಡಿ ಆಗಿದ್ದೀನಿ. ಆ ಥರ ಕಾಣಿಸ್ತಾ ಇದ್ದೀನಿ. ಇನ್ನು ಕಾಲೇಜ್ಗೆ ಹೋಗೋಣ ಅಂತ ಹೋದರೆ ಏನಪ್ಪ ಈ ಬಿಸಿಲು, ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ, ಸೆಕೆಗೆ ಇರೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲು ಕಾಯ್ತದೆ. ಮಾರ್ನಿಂಗ್ ಟೈಮಲ್ಲೇ ಎಷ್ಟು ಬಿಸಿಲು ಅಂದರೆ ಇನ್ನು ಮಧ್ಯಾಹ್ನ ಟೈಮಲ್ಲಿ ಇನ್ನೆಷ್ಟು ಬಿಸಿಲು ಕಾಯ್ಬೋದು. ಅನ್ನೋಷ್ಟೊಳಗೆ ಕಾಲೇಜಲ್ಲಿ ಎಂಟ್ರಿ ಕೊಟ್ಟೆ. ನಮ್ಮ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಇವತ್ತು ನನ್ನ ಬರ್ಡೇ ಅಂತ ಹೇಳಿದ್ರೆ ಯಾರೂ ನಂಬ್ತಾನೇ ಇಲ್ಲ. ವಿಶ್ ಮಾಡಿ ಅಲ್ಲೋ, ನಾನು ಯೂಟ್ಯೂಬ್ಗೆ ಹಾಕ್ತೀನಿ. ವಿಶ್ ಮಾಡ್ರಪ್ಪ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಪಾರ್ಟಿ ಮಾತ್ರ ಕೊಡ್ಸಕ್ಕಾಗಲ್ಲ, ಬರ್ತಾರೆ ವಿಡಿಯೋ ಮಾಡ್ತಾರೆ. ಏಯ್ ಮೊನ್ನೆ ಸ್ವಲ್ಪ 1 2 3 1 2 3 ಹೋಗ್ರ. ಅಲ್ಲೋ, ನನಗಿದು ಸೂಟ್ ಆಗಲ್ಲ ಅಂತ ಹೇಳಿ ತೀರ್ ಹಾಕೋ ಬಂದಿದ್ಯಾ? ಏನು ಸೂಟ್ ಆಗಲ್ಲ? ಸೂಟ್ ಆಗ್ತದ ದೊಮ್ಮುಂಟೆ ಪಾರ್ಟಿಯವರ పట్టుకుంటే వదిలేస్తారు కిందికి అట్టు. సరే ವಿಡಿಯೋ ಮಾಡಬೇಡ. ಯಾಕೆ ಮಾಡಬಾರ್ದು? ಯೂಟ್ಯೂಬಲ್ಲಿ ಆಗ್ತಿಲ್ಲ. ಹಾಯ್ ಗಾಯ್ಸ್, ನೋಡಿ ನನ್ನ ಬರ್ಡೇ ಸೆಲೆಬ್ರೇಷನ್ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕೇಕ್ ಕಟ್ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ಅವರು ವೀಡಿಯೋಕ್ಕೆ ಮುಂದ್ಗಡೆ ಬರೋಕ್ಕೆ ಅವರು ನಾಚಿಕೆ ಪಡ್ತಾಯಿದ್ದಾರೆ. ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅವ್ರನ್ನ. ಇದು ಯಾವ ಪಾರ್ಕ್ ಅಂತ ಹೇಳಿ ಸರ್ ಕಾಮೆಂಟ್ ಮಾಡಿ. ಇದು ಕೋಲಾರದಲ್ಲೇ ಇರೋದು ಈ ಪಾರ್ಕು. ಮತ್ತು ಅವರು ಕೇಕ್ ತರ್ತಾರಂತೇಳಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು ಬಂದರು, ಕೇಕ್ ತಂದರು. ಅವ್ರು ಯಾವ ಥರ ಸಾಂಗ್ ಹಾಡಿದ್ರು? ಪುಟ್ಟಿನ ರೋಜು ಚಿಟ್ಟಿ ಪಾಪಾಯಿ, ಪುಟ್ಟಿನ ರೋಜು ಜೇಜೇಲು ಚಿಟ್ಟಿ ಪಾಪಾಯಿ. ಹ್ಯಾಪಿ ಬರ್ಡೇ ಟು ಯು ಮಣಿ. ಹ್ಯಾಪಿ ಬರ್ಡೇ. ಇಕ್ಕೋ ಬೇಗ, ಇಕ್ಕೊಂಡು ಭಯ ಯಾವನ್ ಭಯಕಾದ್ರೂ ಇಕ್ಕೋ. ಸಾಲೋದ್ಕೋ ತಿನ್ಸ್ಬಿಟ್ಟು ನೋಡೇ, ಅವ್ರು ತಿನ್ಸ್ಬೇಕು, ನೀನು ತಿನ್ಸ್ಬಾರ್ದು. ನಮ್ಮ ಬರ್ತ್ಡೇ ನಾವು ಚಾಕ್ಲೇಟ್ ಕೊಡಬೇಕಾದ್ರೆ ಸಾಲಟಾಗಿ ಚಾಕ್ಲೇಟ್ ಕೊಟ್ಟರು. ಕಾಲೇಜಲ್ಲಿ ಅದ್ರ ಡೆಸ್ಕ್ಗಳೆಲ್ಲ ಖಾಲಿ ಇರ್ತೈತೆ, ಆದರೆ ಬೇಕ್ರಿಯಲ್ಲಿ ನೋಡು ಎಲ್ಲ ಖಾಲಿ ಕಾಣಿಸ್ತೈತೆ. ನಾನು ಕೇಳಿಸ್ಬೋದಿಲ್ಲ. ಹಾಯ್ ಗೈಸ್, ಇವತ್ತು ನಾವು ಎಲ್ಲಿಗಪ್ಪ ಬಂದಿರೋದು ಒಂದು ನವೇಲಿ ಒನಗೆ ಬಂದಿರೋದು. ಏನಕ್ಕಂತಂದರೆ ಮಣಿಕಂಠದ ಬರ್ಡೇ ಇತ್ತು. ಸೊ ಅದಕ್ಕೆ ಅವ್ನು ಕೊಡಿಸ್ತೀರಾ, ನಾನು ಕೊಡಿಸ್ತಾ ಇದ್ದೀನಿ ಟ್ರೀಟು. ಇಂಥ ಟ್ಯಾಲೆಂಟೆಡ್ ಅವನು ನೀನು ಕೊಡ್ಸಿಲ್ಲ ನನ್ನ ಬರ್ಡೇಗೆ ಕೇಳಿಲ್ಲ ಗೈಸ್, ಅದಕ್ಕೆ ನಾನು ಕೊಟ್ಟಿಲ್ಲ. ಅವ್ನು ಕೇಳಿದ್ದಿದ್ರೆ ಕೊಡ್ತಾ ಇದ್ದೆ. ಅವ್ನು ಬರ್ತ್ಡೇ ಕೊಡ್ಸಲ್ಲ, ಅದಕ್ಕೆ ಇವಾಗ ಕೇಳಿದ್ರೆ ಅವ್ನು ಕೊಡ್ತಾರೆ. ಓಕೆ ಗೈಸ್, ಇವತ್ತು ನಾನು ಕೊಡಿಸ್ತೀನಿ, ಅವ್ನ ಬರ್ಡೇಗೆ ನಾನು ಕೊಡಿಸ್ತೀನಿ. ಇನ್ನೊಂದು 2 ದಿನ ಆದಮೇಲೆ ಅವ್ನು ಕೊಡಿಸ್ಬೇಕು. ಸರಿ, ನೀನು ಆಗ್ತೀವಿ ಬಿಡ, ನಾನು ಯೂಟ್ಯೂಬಲ್ಲಿ ಕಾಣಿಸ್. ಮಸಾಲೆ ಪುರಿ ತಿಂದ್ಕೊಂಡು ಇನ್ನು ಬಿಲ್ ಪೇ ಮಾಡಬೇಕು. ಅವನೋಗಲ್ಲಿ ಅಮೌಂಟ್ ಪೇ ಮಾಡ್ತಾನೆ. ಮತ್ತು ನೀವು ಈ ಥರ ಫ್ರೆಂಡ್ಸ್ ಜೊತೆ ಯಾವಾಗ ಬಂದು ತಿನ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಪಾಪ ನಮ್ಮ ಸುದರ್ಶನ್ ಫೋನ್ ಪೇಲಿ ಕಡಿಮೆ ಅಮೌಂಟಿಗೂ ಕೂಡ ಅವನು ನನ್ಗೋಸ್ಕರ ಕೂಲ್ ಡ್ರಿಂಕ್ಸ್ ನೋಡ್ತಾ ಇದ್ದಾನೆ. ಈ ಥರ ಫ್ರೆಂಡ್ಸ್ ನಿಮ್ಮ ಲೈಫಲ್ಲಿದ್ದರೆ ಕಾಮೆಂಟ್ ಮಾಡಿ. ಮತ್ತು ಅವನು ಇನ್ನು ಬಿಲ್ ಕಟ್ಟಬೇಕು, ಅವನೇ ಕಟ್ತಾ ಇದ್ದಾನೆ ಬಿಲ್ ಕೂಡ. ಅಮೌಂಟ್ ಪೇ ಮಾಡಿದ್ನು. ಮತ್ತು ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಏನಪ್ಪ ಇಷ್ಟೊಂದು ಬಿಸಿಲು, ಅದು ಬೆಳಗ್ಗೆ ಟೈಮ್ ಅಲ್ಲ, ಮಧ್ಯಾಹ್ನ ಟೈಮಲ್ಲಿ ಎಷ್ಟೊಂದು ಬಿಸಿಲಿದೆ. ಇದು ಬೇಸಿಗೆ ಕಾಲ, ಅದಕ್ಕೆ ಎಷ್ಟೊಂದು ಬಿಸಿಲು ಆಗ್ತದೆ.
ಕಾಣಿಸ್ಕೊಳ್ಳೋ ಎಕ್ಸ್ಪ್ರೆಷನ್ ಕೊಡೋ. ಇವತ್ತು ಅಪ್ಲೋಡ್ ಇವತ್ತಾಗಲ್ಲ. ಬಿಸಿಲ ಪಾಪ್ಯುಲರ್ ವೆರಿ ಬಿಸಿಲು ಫುಲ್ ವೈಟ್ ಇದ್ದಿದ್ದು ಎಲ್ಲ ಬ್ಲಾಕ್ ಆಗ್ಬಿಟ್ಟಿದ್ದೀನಿ ನೋಡಿ. ఓయమ్మ చాలా అదే చిన్న సెకండ్ ఎవరా నీలో ಕೋಲಾರಲ್ಲಿ ಬಿಸಿಲು ತುಂಬಿ ಜಾಸ್ತಿ ಹೌದಪ್ಪ, ಜಾಸ್ತಿ ಇದೆ ನೋಡು. ಈ ತರ ಇದೋಗ್ತಾರೆ ಬಸ್ ಸ್ಟ್ಯಾಂಡಲ್ಲಿ, ಏನ್ ಮಾಡೋದು? ನಾನು ಬಸ್ ಮಿಸ್ ಆಗುತ್ತೆ ಅಂದ್ಕೊಂಡು ಬಂದೆ. ಲಾಸ್ಟ್ ಒಂದು ಸೀಟ್ ಸಿಕ್ತು. ಬಸ್ಸಲ್ಲಿ ಕುತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಕೋಲಾರ ಹೈವೇ ರೋಡ್ ಇದೆ. ಇದು ಬೈಪಾಸ್ ರೋಡ್ ಕೋಲಾರು. ಅಂತೂ ಇಂತೂ ಬಿಸಿಲಲ್ಲಿ ಮನೆಗೆ ಬಂದುಬಿಟ್ಟೆ. ಇನ್ನು ರಾತ್ರಿಗೆ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಡೋದೆ. ನನ್ನ ಬರ್ಡೇ ಅಂತ ಹೇಳ್ಬಿಟ್ಟು ಅವರೆಲ್ಲ ಎಗ್ ಬಿರಿಯಾನಿ ಪ್ರಿಪೇರ್ ಮಾಡ್ತಾಯಿದ್ದಾರೆ. ನಾನು ನೋಡಿದ್ರೆ ಮಲ್ಕೊಂಡಿದ್ದೀನಿ. ಮತ್ತು ಇವರೆಲ್ಲ ನೋಡಿ ಬಲೂನ್ಸ್ ಎಲ್ಲ ನನ್ನ ತಂಗಿ ನನ್ನ ತಮ್ಮ ನನ್ನ ಬರ್ತ್ಡೇ ಅಂತ ಹೇಳ್ಬಿಟ್ಟು ಅವರೇ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ. ನಾನು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ನಾನು ಹೆಲ್ಪ್ ಮಾಡ್ತೀರಾ. ಯಾಕಂದ್ರೆ ಇದು ನನ್ನ ಬರ್ತ್ಡೇ ಎಲ್ಲ ನಾನು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರಲ್ಲೇನೋ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾಯಿದ್ದಾರೆ. ನಾನು ವೀಡಿಯೋ ತೆಗಿತಾ ಇದ್ದೀನಿ ಎಲ್ಲ. ಅವ್ರು ಬಲೂನ್ ಸುಬೋಕ್ಕೆ ಕಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ನಾನೊಂದು ಬಲೂನ್ ತೊಗೊಂಡು ಹೂಬಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಕಷ್ಟ ಸಮಯದಲ್ಲಿ ನಾನು ಕೂಡ ಸಹಾಯ ಮಾಡ್ತೀನಿ ಅನ್ನೋದಕ್ಕಿದೆ ಒಳ್ಳೆಯ ಉದಾಹರಣೆ ಅಂದ್ಕೊಳ್ತೀನಿ. ಯಾವ ಥರ ಡೆಕೋರೇಷನ್ ಮಾಡ್ತಾರೆ ತೋರಿಸ್ತೀನಿ ನೋಡಿ. ಈ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಮೇಲೆಲ್ಲ ಬಲೂನ್ಸ್ ಕಟ್ಟಿದ್ದಾರೆ ಮತ್ತು ಕೆಳಗಡೆ ಅದ ಮೇಲೆ ಮೆಸ್ಸಿದ್ದಾರೆ ಬಲೂನ್ಸ್ ಎಲ್ಲ. ಈ ಬಲೂನ್ಸು ಗಾಳಿ ತುಂಬಷ್ಟೊಳಗೆ ಅವೆಷ್ಟೋ ಒಡೆದೋಗ್ಬಿಟ್ವು. ಅದು ತುಂಬಿಸೋಕ್ಕೆ ಆಗಿಲ್ಲ ಗಾಳಿನ ಅದಕ್ಕೆ. ಈ ಥರ ಡೆಕೋರೇಷನ್ ಮಾಡಿದ್ದಾರೆ ನನ್ನ ಬರ್ತ್ಡೇಗೆ. ಮತ್ತು ಕೇಕು ತೋರಿಸ್ತೀನಿ ಯಾವ ಥರ ಇದೆ ಕೇಕ್ ಅಂತೇಳ್ಬಿಟ್ಟು. ಅವರೆಲ್ಲ ಡೆಕೋರೇಷನ್ ಮಾಡಿದೆಲ್ಲ ಮುಗೀತು. ನಾನು ಕೇಕ್ ಎತ್ಕೊಂಡು ಫೋಟೋಸ್ ಮತ್ತು ವೀಡಿಯೋಕ್ಕೋಸ್ಕರ ಪೋಸ್ ಕೊಡ್ತಾ ಇದ್ದೀನಿ. ಈ ಕೇಕ್ ತಂದಿದ್ದು ನಾನು KGF ಅಲ್ಲಿ. ಮತ್ತು ಲೈಟ್ ಆಫ್ ಮಾಡಿದೆ ಯಾವ ಥರ ಕಾಣಿಸ್ತು ಒಂದ್ಸಲ ಲೈಟ್ ಆಫ್ ಮಾಡಿದ್ರೆ ಚೆನ್ನಾಗಿ ಕಾಣಿಸು. ಮತ್ತು ಲೈಟ್ ಆನ್ ಮಾಡಿದ್ರೆ ವೀಡಿಯೋ ಶೂಟ್ ಮಾಡ್ಕೊಂಡ್ವಿ ಮತ್ತು ಫೋಟೋಸು ತೊಗೊಂಡ್ವಿ. ಇದು ನೋಡಿ ಕೇಕ್ ತೊಗೊಂಡಿದ್ದು ನಾನು. ಚೂರು ಕಿತ್ಕೊಡಲ್ಲ ಎಂತ ಜಾಸ್ತಿ ಚೂರು ಕೊಡಲ್ಲ ಅಪ್ಪ ಸಾಕು ನನ್ಕೊಂದು ಸ್ವಲ್ಪ ಸಾಕು. ಆಡ್ಕೊಂಡು ನಾನು ಚೂರು ಕೊಡು. ಎಲ್ಲ ಮುಗೀತು. ಬಿರಿಯಾನಿ ಪ್ರಿಪೇರ್ ಆಯಿತು. ಬಿರಿಯಾನಿ ತಿಂದ್ಕೊಂಡು ಇನ್ನು ಎಲ್ಲರಿಗೂ ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲರೂ ವಿಶ್ ಮಾಡಿದ್ದಕ್ಕೆ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳುತ್ತಾ ನಾನು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೆ ಸಿಗೋಣ ಮತ್ತೊಂದು ಲಾಗಲ್ಲಿ. ಅಲ್ಲಿವರೆಗೂ ನೋಡ್ತಾರೆ ಆ್ಯಕ್ಟರ್ ಮಣಿಕಂಠ ಯೂಟ್ಯೂಬ್ ಚಾನಲ್.